ಇಲ್ಲಿಂದ ಇವಾಗ ಮೇಲ್ಗಡೆ ಹೋಗ್ಬೇಕು ದೇವಸ್ಥಾನಕ್ಕೆ. ಗೇಮ್ಸ್ ಎಲ್ಲ ಪ್ಲೇ ಮಾಡ್ತಾ ಇರೋದು. ಇದು ದೇವಸ್ಥಾನಕ್ಕೆ ಲೈಟಿಂಗ್ಸು, ಇಲ್ಲೇ ತೆಂಗಿನ ಮರ. ಇವಾಗ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಾಯ್ತು, ಹೆಂಗಿರುತ್ತೇನೋ ಗೊತ್ತಿಲ್ಲ. ಚಿಕ್ಕಿನೇ ಬೇಡ, ಕರೆಂಟ್ ಬೇಡ, ಏನು ಬೇಡ, ಕೈಯಲ್ಲೇ ಮಾಡ್ತಾ ಇದ್ದೇನೆ ಈರುಳ್ಳಿನ ಆರಾಮಾಗಿ. ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ನನ್ನ ಮತ್ತೊಂದು ಲಾಗ್ಗೆ ನಿಮಗೆ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಗೈಸ್. ಆ್ಯಕ್ಚುಲಿ ನೆನ್ನೆ ಹೇಳ್ದಂಗೆ ಇವತ್ತು ಲಾಗು ಸ್ಪೆಷಲ್ ಆಗಿರುತ್ತೆ. ಜಾತ್ರೆಗೆ ಹೋಗ್ತಾ ಇದ್ದೀನಿ ನೋಡಿ ಗೈಸ್. ಇವಾಗ ಸಂಜೆ ಬಂದು 6 ಗಂಟೆ ಆಗಿದೆ. ನಾನು ಬೆಳಗ್ಗೆಯಿಂದ ಜಾತ್ರೆಗೆ ಹೋಗಿಲ್ಲ, ಬಿಕಾಸ್ ನಿಮಗೆ ಬ್ಯೂಟಿಫುಲ್ ಆಗಿರೋ ಜಾತ್ರೆ ತೋರಿಸೋಣ ನೈಟು ಲೈಟ್ಸಲ್ಲಿ ಅಂತ. ನಾನು ನಿಮಗೋಸ್ಕರ ಜಾತ್ರೆಗೆ ಹೋಗಿಲ್ಲ. ಇವಾಗ ಸ್ನಾನ ಮಾಡ್ಕೊಂಡು ರೆಡಿ ಆಗಿದ್ದೀನಿ ನೋಡಿ. ನಮ್ಮ ಅತ್ತೆ ಮಗ ಇವರೆಲ್ಲ ಬರ್ತಾ ಇದ್ದಾರೆ ಜಾತ್ರೆಗೆ. ಎಲ್ಲರೂ ರೆಡಿಯಾಗಿದ್ದಾರೆ. ಇವರೆಲ್ಲ ಆ್ಯಕ್ಚುಲಿ 2ನೇ ಸಲ ಹೋಗ್ತಾ ಇರೋದು. ನಾನು ನಿಮಗೋಸ್ಕರ ವೆಯ್ಟ್ ಮಾಡಿ ಈವ್ನಿಂಗ್ ವೈಪ್ ತೋರ್ಸೋಣ ಅಂದ್ಬಿಟ್ಟು ಇವಾಗ ಹೋಗ್ತಾ ಇದ್ದೀನಿ. ನಾನು ಹೇಳ್ದಂಗೆ ಟ್ರೆಂಡ್ಸಲ್ಲಿ ಬಟ್ಟೆ ತೊಗೊಂಡೆ ನೋಡಿ. ಇದೆ ನನ್ನ ಔಟ್ಫಿಟ್ ಇವತ್ತಿಂದು ನೋಡಿ. ಜೀನ್ಸ್ದು ಶರ್ಟ್ ಇದು, ಇದಕ್ಕೆ ಪ್ಯಾಂಟು ಈ ಕಲರಲ್ಲಿ ತುಂಬ ಕ್ವಾಲಿಟಿಯಾಗಿದೆ, ಕಡಿಮೆ ರೇಟಿಗೆ ಕೊಟ್ಟರು. ಗೈಸ್ ಇವಾಗ ಎಂಟ್ರಿ ಆಗ್ತಾ ಇದೀವಿ ಜಾತ್ರೆ ಎಂಟ್ರೆನ್ಸ್ಗೆ. ನೋಡಿ ಇದೇ ಎಂಟ್ರೆನ್ಸು. ಇಲ್ಲಿಂದ ಇವಾಗ ಮೇಲ್ಗಡೆ ಹೋಗ್ಬೇಕು ದೇವಸ್ಥಾನಕ್ಕೆ. ನಾವೆಲ್ಲ ನಡ್ಕೊಂಡು ಹೋಗ್ತಾ ಇದೀವಿ. ಇವರೆಲ್ಲ ನಮ್ಮವರೇ, ನಮ್ಮ ಸಂಗಿಗಳು, ನಮ್ಮ ತಂಗಿಗಳು. ನಾವು ರವೇಣ ಬಂದು ಜಾಯ್ನ್ ಆಗಿದ್ದಾರೆ ನಮ್ಮ ಜೊತೆ ಲಾಗಲ್ಲಿ. ಇವಾಗ ನಮ್ಮ ನಡೆ ದರ್ಶನ ಮಾಡೋಕ್ಕೆ ನೋಡಿ ಹಿಂಗೆ ಸ್ಟೆಪ್ಸ್ ಹತ್ಕೊಂಡು ಹೋಗ್ಬೇಕು. ಇನ್ನು ಮೇಲ್ಗಡೆ ಹೋಗ್ಬೇಕು. ಮೇಲ್ಗಡೆ ಹೋದರೆ ದರ್ಶನ ಆಗುತ್ತೆ. ನೋಡಿ ಬ್ಯಾನರ್ ಎಷ್ಟು ದೊಡ್ಡದಾಗಿ ಹಾಕಿದ್ದಾರೆ ಅಂತ. ಇಲ್ಲಿದೆ, ಇಲ್ಲೊಂದು ದೇವಸ್ಥಾನ ಇದೆ. ದೇವಸ್ಥಾನ ನೋಡಿದ್ರಲ್ಲ. ಇವಾಗ ನೆಕ್ಸ್ಟು ಇನ್ನು ಸುಬ್ರಹ್ಮಣ್ಯ ಹತ್ರ ಹೋಗೋಕ್ಕಿಂತ ಮುಂಚೆನೇ ಇನ್ನೊಂದು ದೇವಸ್ಥಾನ ಇದೆ. ಇದು ಅಯ್ಯಪ್ಪ ಟೆಂಪಲ್ಲು. ಇಲ್ಲಿ ದರ್ಶನ ಮಾಡ್ಕೊಳ್ಳಿ ಗೈಸ್. ಇವಾಗ ಇನ್ನೊಂದು ನಿಮಗೆ ಸರ್ಪ್ರೈಸ್ ತೋರಿಸ್ತೀನಿ ಬನ್ನಿ. ಏನು ಸರ್ಪ್ರೈಸ್ ಅಂದರೆ, ದರ್ಶನ ದಾಟ್ಕೊಂಡು ಹೋಗ್ಬೇಕು, ಮೇಲ್ಗಡೆವರೆಗೂ ಹೋಗ್ಬೇಕು. ತುಂಬ ರಶ್ ಇದೆ. ಎಷ್ಟು ದೂರ ಹೋಗ್ಬೇಕು ಇನ್ನೂ ಗೊತ್ತಿಲ್ಲ. ಯಾಕೋ ನಾವು ಈ ಕಡೆಯಿಂದ ಹೋಗ್ತಿದ್ದೀವಿ ಗೈಸ್, ಗೊತ್ತಿಲ್ಲ ನನಗೂ. ಖಾಲಿ ಇರೋ ಕಡೆ ಹೋಗ್ತಿದ್ದೀವಿ. ಅವರೆಲ್ಲ ಅಲ್ಲಿ ತುಂಬಿಕೊಂಡಿದ್ದಾರೆ. ಈಗ ಗೊತ್ತಿರೋರು ಕರ್ಕೊಂಡು ಹೋಗ್ತಿದ್ದೀವಿ ನಮ್ಮ ರವೇಣ, ಅದಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲೊಂದು ದೇವಸ್ಥಾನ ಮುಗಿಸ್ಕೊಂಡು ಈಗ ಪಕ್ಕದ ಲೈನ್ಗೆ ಹೋಗ್ಬೇಕು ಗೈಸ್. ನಾವು ಬೇರೆ ಪ್ಲ್ಯಾನ್ ಮಾಡ್ಕೊಂಡು ದರ್ಶನ ಮಾಡೋಕ್ಕೆ ಬಂದ್ವಿ. ನೋಡಿ ರಶ್ ಯಾವ ಥರ ಇದೆ ಅಂತ ನೋಡಿ. ಅಲ್ಲಿಂದ ಇಲ್ಲಿಗೆ ಬಂದಿದ್ದೀವಿ. ಇಲ್ಲೇ ಮೇನ್ ದೇವಸ್ಥಾನ ಇರೋದು. ದೇವ್ರ ದರ್ಶನ ಮಾಡಿಸ್ತೀವಿ ಬನ್ನಿ. ಇದು ಒಳಗಡೆ ಕಾಣಿಸ್ತಾ ಇರ್ಬೋದು. ಇದೇ ಮೇನ್ ದೇವರು ಸುಬ್ರಹ್ಮಣ್ಯ ಸ್ವಾಮಿ. ಎಲ್ಲ ದರ್ಶನ ಮಾಡ್ಕೊಂಡ್ರಿ ಗೈಸ್. ಇದೇ ಮೇನ್ ಟೆಂಪಲು. ಇಲ್ಲಿ ರಶಿಂಗ್ ಬರ್ತಾ ಇದೆ. ಹೂವು ಕೊಡ್ತಾರೆ, ಹೂವು ಇಸ್ಕೊಬೇಕು. ಇವಾಗ ಇಲ್ಲಿಂದ ಇಸ್ಕೊಂಡು ನಾವು ಕೆಳಗಡೆ ಜಾತ್ರೆಗೆ ಹೋಗೋಣ ಬನ್ನಿ. ದೇವ್ರ ದರ್ಶನ ಅಂತೂ ಈಸಿಯಾಗಿ ಆಗೋಯ್ತು ಗೈಸ್. ಇವಾಗ ಜಾತ್ರೆಗೆ ಎಂಟ್ರ್ ಆಗಿದ್ದೀವಿ. ದೇವ್ರ ದರ್ಶನ ಮುಗಿಸ್ಕೊಂಡು ನೋಡಿ. ಆಲ್ರೆಡಿ ಐಸ್ ಕ್ರೀಮ್ ತಿಂದಿದ್ದಾಳೆ ಅವಳು. ಇದು 3ನೇ ಸಲ ಇವತ್ತು ತಿಂತಾ ಇರೋದಿಲ್ಲ ಐಸ್ ಕ್ರೀಮು. ನೋಡಿ ಜಾತ್ರೆಯಲ್ಲಿ ಆಟ ಸಾಮಾನು ಮಾಮೂಲಿ ಇದ್ದಿದ್ದೆ ಎಲ್ಲ ಹಾಕಿದ್ದಾರೆ. ಮುಂದ್ಗಡೆ ಹೋದ್ರೆ ಗೇಮ್ಸ್ ಆಡೋದು. ಇವಾಗ ಇವಳಿಗೆ ಗೇಮ್ಸ್ ಆಡಿಸ್ಬೇಕಂತ ಏನೋ ಗೇಮ್ಸು ನೋಡೋಣ ಬನ್ರಿ. ಇನ್ಕಮ್ ಟ್ಯಾಕ್ಸ್ ಈ ಗೇಮ್ಸ್ ಆಡ್ಸಕ್ಕೆ ದುಡ್ಡು ಬೇರೆ ಇಲ್ಲ. ಯಾವ್ದಾರು ಒಂದಾರು ಆಡ್ಸೋಣ ಪಾಪ. ನಮ್ಮ ತಂಗಿ ಬೇರೆ ಶಿವಮೊಗ್ಗದಿಂದ ಬಂದಿದ್ದಾಳೆ ನೋಡಿ. ಇದೆಲ್ಲ ಫುಲ್ಲು ಜನ. ಜಾತ್ರೆ ರೋಡ್ ನೋಡಿ ಗಾಯ್ಸ್, ಫುಲ್ ಕೊಚ್ಚಾಗ್ಬಿಟ್ಟಿದೆ. ನಮ್ಮ ದೇಶ ಇದೆ, ನಾವು ಕೊಟ್ಟಿರೋ ದೇಶ ಇದು. ನಮ್ಮ ರವೇಣ ನೋಡಿ ಇಲ್ಲಿ ಫೋನಲ್ಲಿ ಮಾತಾಡ್ತಾ ಇದ್ದಾರೆ. ಇವರೆಲ್ಲ ಹಿಂದ್ಗಡೆ ಬರ್ತಾ ಇದ್ದಾರೆ ನಡ್ಕೊಂಡು, ಐಸ್ ಕ್ರೀಮ್ ತಿನ್ಕೊಂಡು. ನಮ್ಮ ನಡೆ ಜಾತ್ರೆ ಕಡೆ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ ಗೈಸ್. ಜಾತ್ರೆಗೆ ಬಂದು ಟಿಕೆಟ್ ತಗೊಂಡಿದ್ದೀವಿ. ಏನಕ್ಕಂದ್ರೆ ಇಲ್ಲಿ ಇದಾಡ್ತಿದೆಯಲ್ಲ ಕೊಲಂಬಸ್ಸು, ಇದಾಡೋಕ್ಕೆ 5 ಜನ ರೆಡಿ ಆಗಿದ್ದೀವಿ. ನಾನು ಇವನು 3 ಜನ ಮುಂದೆ ಹೋಗಿದ್ದಾರೆ. ಜರಾ ಸಬರ್ ಗುರು. ಇವಾಗ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಾಯ್ತು, ಹೆಂಗಿರುತ್ತೇನೋ ಗೊತ್ತಿಲ್ಲ. ಸ್ಟಾರ್ಟ್ ಆಗಿದೆ ನೋಡಿ, ಸ್ಟಾರ್ಟ್ ಆಗಿದೆ. ಇವಾಗ ಬೈಕ್ ಬರುತ್ತೆ ಗಾಯ್ಸ್. ಏನಾಗುತ್ತೆ ಏನೋ ಗೊತ್ತಿಲ್ಲ. ಸ್ಟಾರ್ಟ್ ಮಾಡಿಬಿಟ್ಟಿದ್ದೀವಿ. ಹೋಯ್ತು ಗಾಯ್ಸ್, ಮೇಲೆ ಹೋಗ್ತಾ ಇದೆ. ಮತ್ತೆ ಕೆಳಗಡೆ ಬರ್ತಾ ಇದೆ. ಹೇಳು, ಮೇಲೆ ಹೋಗ್ತಾ ಇದೆ. ಮೇಲೆ ಹೋಗ್ತಾ ಇದೆ. ಸೂಪರ್ ಗೈಸ್. ಇವಾಗ ಬರ್ತದೆ ಮಜಾ. ಆರಾಮ್ ಮಜಾ ಗೈಸ್. ನೋಡಿದ್ರ ಗೈಸ್ ಥ್ರಿಲ್ಲಿಂಗ್ ಹೆಂಗಿದೆ ಅಂತ. रुको जरा ಗೈಸ್
करो हाथ जोड़ के मैं ಆಯ್ತು ಆಡಿ ಇವಾಗ ಇದು ತಗೊಂಡಿದ್ದೀವಿ ತಿನ್ನಕ್ಕೆ. ಇದು ಪೊಟೆಟೋದು ನಮ್ಮೂರಲ್ಲೇ 100 ರೂಪಾಯಿ, ಇಲ್ಲಿ 50 ರೂಪಾಯಿ ಅಂತ ಅದಕ್ಕೆ ತಗೊಂಡಿದ್ದೀವಿ. ನೋಡಿ ತಗೊಂಡಿದ್ದೀವಿ, ನಾವೆಲ್ಲ ಇವಾಗ ತಿಂತೀವಿ, ಟೇಸ್ಟ್ ಮಾಡ್ತೀವಿ. ನಾನು ಈ ಥರ ಎಲ್ಲ ಯಾವತ್ತೂ ತಿಂದಿಲ್ಲ, ತುಂಬ ಡೀಪ್ ಫ್ರೈ. ಇವತ್ತು ತಿನ್ನೋಣ ಅಂತ ತಗೊಂಡಿದ್ದೀನಿ, ನೋಡೋಣ ಟೇಸ್ಟ್ ಮಾಡ್ತೀನಿ. ಚೆನ್ನಾಗಿದೆ, ನೀವು ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಅವ್ರು ಯಾವಾಗಲೂ ತಿನ್ನಬೇಡಿ, ವರ್ಷಕ್ಕೆ ಒಂದ್ಸಲ ತಿನ್ನಿ ಸಾಕು. ತುಂಬ ಡೀಪ್ ಫ್ರೈ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ತಿಂದಿದ್ದಾಯ್ತು, ಇವಾಗ ಟಿಕೆಟ್ ತಗೊಂಡು ಜಾಯಿಂಟ್ ವೀಲ್ ಆಡಕ್ಕೆ ಬಂದಿದ್ದೀವಿ. ಅವ್ರು ಇಲ್ಲೇ ಇದ್ದಾರೆ ನಮ್ಮವರೆಲ್ಲ. 5 ಟಿಕೆಟ್ ತಗೊಂಡಿದ್ದೀವಿ ಜಾಯಿಂಟ್ ವೀಲು. ಅಬ್ಬಬ್ಬಬ್ಬ ಲ್ಯಾಟ್ರಿ. ಜಾಯಿಂಟ್ ವೀಲ್ ಹತ್ತಿದ್ದೀವಿ, ಫೈನಲಿ ತುಂಬ ಹೈಟ್ ಬಂದ್ಬಿಟ್ಟಿವಿ. ನೋಡಿ ಎಷ್ಟು ಮೇಲಿದ್ದೀವಿ ಅಂತ. ನಮ್ಮವ್ರು ಅದರಲ್ಲಿದ್ದಾರೆ, ಒಂದರಲ್ಲಿ ಮಿನಿಮಮ್ 4 ಜನ ಅಂತೆ. ಅದಕ್ಕೆ ನಾನು ಬೇರೆಯವ್ರ ಕಡೆ ಕುತ್ಕೊಂಡಿದ್ದೀನಿ. ನೋಡಿ ಅವ್ರು ಅಲ್ಲಿದ್ದಾರೆ, ನಾನು ಇಲ್ಲಿದ್ದೀನಿ. ನೋಡಿ ಇವರೆಲ್ಲ ಆಲ್ರೆಡಿ ಫನ್ ಮಾಡ್ತಾ ಇದ್ದಾರೆ. ತುಂಬ ಹೈಟ್ ಇದ್ದೀವಿ ಮೇಲ್ಗಡೆ. ಸ್ಟಾರ್ಟ್ ಆಯಿತು ಇವಾಗ ಸ್ವಲ್ಪ ಸ್ಪೀಡಾಗಿ ಸ್ಟಾರ್ಟ್ ಆಗ್ತಾ ಇದೆ ಲೈಟಾಗಿ. ನೋಡಿ ನಮ್ಮವ್ರು ಅಲ್ಲಿದ್ದಾರೆ 4 ಜನ. ಜಾತ್ರೆ ವ್ಯೂ ನೋಡ್ಬೋದು ನೀವು, ಕೆಳಗಡೆಯಿಂದ ಹಿಡಿದು ಮೇಲೆವರೆಗೂ ಫುಲ್ ನೋಡ್ಬೋದು. ಫುಲ್ಲು ಬರ್ತಾಯಿದೆ ಗಾಯ್ಸ್, ಸಕ್ಕತ್ತಾಗಿದೆ ಗಾಯ್ಸ್. ಅಷ್ಟೊಂದೇನು ಥ್ರಿಲ್ ಇಲ್ಲ ಗಾಯ್ಸ್. ಇನ್ನು ಥ್ರಿಲ್ ಬೇಕು. ಥ್ರಿಲ್ ಇಲ್ಲ ಗಾಯ್ಸ್, ಥ್ರಿಲ್ ಬಂತು. ಥ್ರಿಲ್ಲು ಬೇಕು ಗಾಯ್ಸ್, ನಮಗೆ ಥ್ರಿಲ್ಲು ಸಾಲ್ತಿಲ್ಲ ಗಾಯ್ಸ್. ಏನು ಗೊತ್ತಾ, ಕೆಳಗಡೆ ಆರಾಮಾಗಿ ಹೋಗ್ಬೋದು. ಕೆಳಗಡೆ ನಮ್ಮ ಮೇಲೆ ಬರುವಾಗ ಫುಲ್ಲು ಬಾಡಿ ಪಾರ್ಟ್ಸ್ ಎಲ್ಲ ಒಟ್ಟಿಗೆ ಬರುತ್ತೆ. ಅದಕ್ಕೇನು ಟ್ರಿಕ್ ಗೊತ್ತಾ ಗಾಯ್ಸ್, ಆದಷ್ಟು ಕಿರ್ಚಿದಷ್ಟು ಭಯ ಕಡಿಮೆ ಆಗುತ್ತೆ. मतलब वो अलग ही लेवल का बंदा था. ಸ್ಟಾಪ್ ಆಗೋಯ್ತು, ಮೇಲ್ಗಡೆನೇ ಒಂದು ಸ್ಟಾಪ್ ಮಾಡಿದ್ದಾರೆ. ಥ್ರಿಲ್ಲಿಂಗ್ ಏನು ಅಷ್ಟೊಂದು ಇರಲಿಲ್ಲ. ನಿಮಗೆ ಶಿವಮೊಗ್ಗ ತೋರಿಸ್ತೀನಿ ನೋಡಿ ಮೇಲಿಂದ ಹೆಂಗಿದೆ ಅಂತ. ಫುಲ್ ಶಿವಮೊಗ್ಗ ಸಿಟಿ, ಅಲ್ಲಿ ಫ್ಲೈಓವರು, ದೇವಸ್ಥಾನ, ಜಾತ್ರೆಯಲ್ಲಿ ಆಟ ಆಡೋದು, ಜಾತ್ರೆ. ಇಲ್ಲಿ ಬಂದರೆ ಇವರೆಲ್ಲ ಇದ್ದಾರೆ, ಇವರೆಲ್ಲ ನೋಡಿ ಆಗಿ ಮಾಡ್ತಿದ್ದಾರೆ. ಫುಲ್ಲು ಜನ, ಜಾತ್ರೆ ನೋಡ್ಕೊಳ್ಳಿ. ದೇವಸ್ಥಾನ ಅಲ್ಲಿದೆ. ಇಷ್ಟೇ ಗಾಯ್ಸ್, ಇದರಲ್ಲೇನು ಅಷ್ಟೊಂದು ಥ್ರಿಲ್ ಬಂದಿಲ್ಲ. ಅವ್ರಿಗೆ ಇಟ್ಸ್ ಓಕೆ ಗಾಯ್ಸ್, ಪರವಾಗಿಲ್ಲ, ಚೆನ್ನಾಗಿತ್ತು ಗೈಸ್. ಜಾಯಿಂಟ್ ವೀಲ್ ಮುಗಿಸ್ಕೊಂಡು ಬಂದಿದ್ದೀವಿ ನೋಡಿ. ಎಲ್ಲ ಕಂಗಾಲಾಗಿದ್ದಾರೆ. ಇನ್ನೊಂದೇನೆಂದರೆ, ಜಾತ್ರೆಗೆ ಬಂದಮೇಲೆ ಮಂಡಕ್ಕಿ ತೊಗೊಳ್ಲೇಬೇಕು. ಅದು ಜಾತ್ರೆ ರೂಲ್ಸ್ ಒಂಥರ ಆವಾಗಿನ ಕಾಲದಿಂದ. ಅದಕ್ಕೆ ಇಲ್ಲಿ ತೊಗೊಂಡಿದ್ದೀವಿ. ಅಣ್ಣ ಆಯ್ ಮಾಡ್ತಾರೆ. ಇದು ಬೆಂಗಳೂರಿಗೆ ಒಂದು ಪಾರ್ಸಲು, ಇಲ್ಲೊಂದು. ನಾವು ಜಾತ್ರೆಗೆ ಬಂದಮೇಲೆ ಮಂಡಕ್ಕಿ ತೊಗೊಂಡು ಹೋಗಲೇಬೇಕು. ಇದು ಅವಾಗಿಂದ ಬಂದಿರೋಂಥ ಪದ್ಧತಿ ಅಂತೆ, ಅದಕ್ಕೆ ತೊಗೊಂಡು ಹೋಗ್ತಾ ಇದ್ದೀವಿ. ಇವಾಗ ನಮ್ಮ ನಡೆ ಏನಾದರೂ ಸ್ನ್ಯಾಕ್ಸ್ ತಿನ್ನೋ ಕಡೆ ಬನ್ನಿ ಹೋಗೋಣ. ನಿಮ್ಮನ್ನ ತಡೆದಿರುವವರು ಯಾರು? ಗೈಸ್, ಗೋಲ್ಗಪ್ಪ ತಿಂತೀನಿ ಅಂದಿರಲ್ಲ, ಗೋಲ್ಗಪ್ಪ ತಿನ್ನಕ್ಕೆ ಬಂದಿದ್ದೀವಿ. ಇಲ್ಲಿ ಈರುಳ್ಳಿ ಎಷ್ಟು ಚೆನ್ನಾಗಿ ಮಿಕ್ಸಿ ಮಾಡ್ತಾ ಇದೆ ನೋಡಣ್ಣ. ಟೆಕ್ನಾಲಜಿಯ ನೋಡಿ, ಎಲ್ಲ ಹ್ಯಾಂಡ್ ಮೇಡ್. ಫುಲ್ಲು ಮಿಷಿನ್ ಬೇಡ, ಕರೆಂಟ್ ಬೇಡ, ಏನು ಬೇಡ. ತೇಜಸ್ವಿ ಲೋಗ್ ಹೈ ಹಮಾರೆ ಪಾಸ್. ನೋಡಣ್ಣ ಸಖತ್ತಾಗಿ ಮಿಷಿನೇ ಬೇಡ, ಕರೆಂಟ್ ಬೇಡ, ಏನು ಬೇಡ, ಕೈಯಲ್ಲೇ ಮಾಡ್ತಾ ಇದ್ದೇನೆ ಈರುಳ್ಳಿನ ಆರಾಮಾಗಿ. ನೋಡಿ ನಾವೆಲ್ಲ ತಿನ್ನಕ್ಕೆ ಬಂದಿದ್ದೀವಿ. ಇವಾಗ ತಿಂದ್ಮೇಲೆ ಮತ್ತೆ ಗೋಬಿ ತಿನ್ನಕ್ಕೆ ಹೋಗ್ಬೇಕಂತೆ. A few moments later. ಗೈಸ್, ಅಲ್ಲಿ ತಿಂದ್ಬಿಟ್ಟು ಗೋಬಿ ತಿನ್ನಕ್ಕೆ ಬಂದ್ವಿ. ನೋಡಿ ಗೋಬಿ ಹತ್ರ ಎಷ್ಟು ರಶ್ ಇದೆ ಅಂತ. ಇನ್ನೊಂದು ನಿಮಗೆ ತೋರಿಸ್ತೀನಿ ಬನ್ನಿ. ನೋಡಿ ಗೈಸ್, ಎಷ್ಟು ಜನ ಗೋಬಿ ತಿಂದು ಬಿಸಾಕಿದ್ದಾರೆ ಇಲ್ಲಿ ಅಂತ. ಇವಾಗ ನೋಡಿ ಸ್ವಲ್ಪ ಲಿಟ್ರಲ್ಲಿ ಅವ್ರಿಗೆ ಎಷ್ಟು ವ್ಯಾಪಾರ ಆಗಿದೆ ನೋಡಿ. ಇವರಿಬ್ರು ತಿಂತಾ ಇದ್ದಾರೆ ಇವಾಗ ಗೋಬಿನ. ಇವಳು ಇವತ್ತು ಬರ್ತಾಳೆ. ಆ್ಯಕ್ಚುಲಿ ಇವತ್ತು ನಾನು ಹೇಳೋದು ಮರ್ತದೆ, ಇವಳು ಇವತ್ತು ಬರ್ತಡೆಗೆ ಅಲ್ಲಿ ಮನೆಗೆ ಹೋಗಿ ಕೇಕ್ ಕಟ್ ಮಾಡ್ತಾರೆ ಏನೋ ಗೊತ್ತಿಲ್ಲ, ಇನ್ನು ನೋಡಬೇಕು. ನೋಡಿ ಅವಳು ಒಬ್ಬಳೇ ತಿಂತಾ ಇದ್ದಾಳೆ, ಯಾರಿಗೂ ಕೊಡ್ತಾ ಇಲ್ಲ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನೋಡಿ ನಾವಿಬ್ರು ತಿಂತಾ ಇಲ್ಲ ಗೈಸ್, ಬಿಕಾಸ್ ನಮ್ಗೆ ಇಷ್ಟ ಆಗಲ್ಲ. ಮನೆಗೆ ಹೋಗಿ ಊಟ ಮಾಡ್ತೀವಿ. ಇಲ್ಲಿಂದ ಜಾತ್ರೆ ನೋಡಿ ಹೆಂಗೆ ಕಾಣಿಸ್ತಿದೆ ಅಂತ. ತಂಗಿ ನನಗೆ ತಿನ್ಸಿದ್ರು ಗೈಸ್. ಸೂಪರ್ ಆಗಿದೆ ಗೋಬಿ. ತಂಗಿಗೆ ಹೊಡೆದ ಗೈಸ್ ರೋಡಲ್ಲಿ ಹುಡುಗರು ಎದುರುಗಡೆ. ತಂಗಿ ಏನೋ ಬೇರೆ ತಪ್ಪು ಕೆಲಸ ಮಾಡೋದು ಗೈಸ್, ಅದಕ್ಕೆ ಹೊಡೆದೆ. ಅದೇನು ಅಂತ ನಿಮ್ಗೆ ಹೇಳಿಲ್ಲ, ಪರ್ಸನಲ್ ಅದು ಗೈಸ್. ಜಾತ್ರೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಿದ್ವಿ. ಒಬ್ಬಳ್ದು ಬರ್ತಡೇ ಅಂದಲ್ಲ, ಅದಕ್ಕೆ ಕೇಕ್ ತೊಗೊಳಕ್ಕೆ ಬೇಕ್ರಿಗೆ ಬಂದಿದ್ವಿ. ನೋಡಿ ಇದೇ ಬೇಕ್ರಿ ಶಿವಮೊಗ್ಗ ಪುರ್ಲೆಯಲ್ಲಿ. ಯಾರಾದರೂ ಇದ್ದರೆ ಈ ಬೇಕ್ರಿಗೆ ಬನ್ನಿ. ಅಜ್ಜಿ ತಾತ ಪಾಪ ವಯಸ್ಸಾಗಿದೆ, ಆದರೂ ಕಷ್ಟಪಡ್ತಾ ಇದ್ದಾರೆ. ಬೇಕ್ರಿ ಹೆಸರು ತೋರಿಸ್ತೀನಿ ಬನ್ನಿ ನಿಮಗೆ. ನೋಡಿ ನ್ಯೂ ಕೇಕ್ ಕೆಫೆ ಅಂತ. ನಾವು ಅರ್ಧ kg ಕೇಕ್ ತೊಗೊಂಡಿದ್ವಿ. ಈಗ ಮನೆಗೆ ಹೋಗಿ ಸೆಲೆಬ್ರೇಷನ್ ಮಾಡಬೇಕು ಅವಳ ಬರ್ತಡೇಗೆ. ಜಾತ್ರೆ ಆಯ್ತು, ಇವಾಗ ಬರ್ತಡೇ ಸೆಲೆಬ್ರೇಷನ್ ಮುಗಿಸಿ ಮಲ್ಕೊಬೇಕು ಅಷ್ಟೇ ಗೈಸ್. ನೋಡಿ ಕೇಕ್ ಕಟ್ ಆಯಿತು. ಇವಳೇ ಬರ್ತಡೇ ಗರ್ಲು. ಇದು ನಮ್ಮ ಅಜ್ಜಿ, ಇವ್ರು ನಮ್ಮ ಅತ್ತೆ ಮಾಮ, ಇವ್ರ ಅಪ್ಪ ಅಮ್ಮ ಇವರೇನೆ.
ನೋಡಿ ಇಲ್ಲಿ ನಿಂತ್ಕೊಂಡಿದ್ರು ಕೇಕ್ ಕಟ್ ಮಾಡಿಸಿದ್ರೆ ಅವ್ರಿಗೆ ಇಲ್ಲಿ ನಿಂತ್ಕೊಂಡಿದ್ರು ಇವರು. ಕೇಕ್ ಕಟ್ಟಿಂಗ್ ಆಯಿತು. ಇವ್ರು ರಿಜೋಣ ಅಂತ ಆಯ್ ರಿಜೋಣ, ಇವ್ರು ರವೀಣ ಅಂತ, ಇವ್ರು ಅಜಯ್ ಇವ್ರ ಅಣ್ಣ, ಇವಳು ಅವ್ರ ತಂಗಿ, ಇವ್ರು ಅವ್ರ ಸೊಸೆ. ನಾನ್ ನಿನ್ ತಂಗಿ. ನಾನು ಯಾರಂತ ನಿಮಗೂ ಗೊತ್ತು ಗೈಸ್ ಎಲ್ಲರಿಗೂ. ಅಷ್ಟೇ, ಬರ್ತಡೇ ಎಲ್ಲ ಮುಗೀತು. ಮತ್ತೆ ಲಾಗೆಲ್ಲ ಇಷ್ಟ ಆಯ್ತಾ? ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಲಾಗ್ ಇಷ್ಟೇ. ಮತ್ತೆ ನಾಳೆ ಇನ್ನೊಂದು ಲಾಗ್ ಜೊತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.